ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ನನಗೆ ತುಂಬ ಜನ ಕೇಳ್ತಿದ್ರು, ನೀಮ್ ಸೋಪ್ ಮಾಡೋದು ಹೇಳ್ಕೊಡಿ ಮೇಡಮ್, ತುಂಬ ಪಿಂಪಲ್ ಆಗಿದೆ ಅಂತ. ಸೊ, ಅಂಥವ್ರಿಗೋಸ್ಕರ ಇವತ್ತು ನೀಮ್ ಸೋಪ್ ಹೇಗೆ ಮಾಡೋದು ಮಿಲ್ಟನ್ ಪೋರಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ, ಅದಕ್ಕೋಸ್ಕರ ಇಲ್ಲಿ ನಾನು ಗ್ಲಿಸರಿನ್ ಸೋಪ್ ಬೇಸ್‌ನ ತಗೊಂಡಿದ್ದೀನಿ. ಲಾಸ್ಟ್ ಮಂಜಿಷ್ಟ ವಿಡಿಯೋದಲ್ಲಿ ಗೋಟ್ ಮಿಲ್ಕ್ ತಗೊಂಡಿದ್ದೆ, ಬಟ್ ಇಲ್ಲಿ ಗ್ಲಿಸರಿನ್‌ನ ತಗೊಂಡಿದ್ದೀನಿ. ಪ್ಲಸ್ ತುಂಬ ಜನ ಕೇಳ್ತಿದ್ರು, ಯಾವ ಮೆಷರ್‌ಮೆಂಟಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ, ಇವತ್ತು ಎಷ್ಟು ಗ್ರಾಮಲ್ಲಿ ಹಾಕ್ಕೋಬೇಕು ಪೌಡರ್‌ನ, ಎಷ್ಟು ಗ್ರಾಮ್ ಬೇಸಿಗೆ ಎಷ್ಟು ಗ್ರಾಮ್ ಪೌಡರ್ ಹಾಕ್ಕೋಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ನೋಡಿ. ಸೊ, ಆವಾಗಲೇ ನಿಮಗೆ ಒಂದು ಪರ್ಫೆಕ್ಟ್ ಆಗಿರೋ ಬಾರ್ ಸಿಗುತ್ತೆ. ಮತ್ತು ಇದ್ರ ಜೊತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್‌ನ ಹಾಕ್ತಾ ಇದ್ದೀನಿ. ಅದು ಯಾವುದು ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಲೂ ಹೇಳಿದ್ದೀನಿ. ಅದರದ್ದು ಬೆನಿಫಿಟ್ ಏನಂತಲೂ ಕೂಡ ಹೇಳ್ತೀನಿ. ಮತ್ತು ನಿಮಗೆ ಸೋಪ್ ಬೇಸ್ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ಸೊ, ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಕಟಿಂಗ್ ಆಗಿದೆ. ಇದು ನಾನು 100 ಗ್ರಾಮ್ ತಗೊಂಡಿರೋದು. ಸೊ, ಇದನ್ನು ನಾವೆಲ್ಲ ಒಂದು ಬೌಲ್ಗೆ ಹಾಕಿಬಿಟ್ಟು ಡಬಲ್ ಬಾಯ್ಲರ್ ಮೂಲಕ ಮಾಡೋಣ. ನಾನು ಮೊದಲೇ ಸ್ಟವ್ ಆನ್ ಮಾಡಿ ಅಲ್ಲಿ ನೀರು ಇಟ್ಟು ಬಂದಿದ್ದೀನಿ. ಸೊ, ಇವಾಗ ಇದನ್ನು ಡಬಲ್ ಬಾಯ್ಲರ್‌ನ ಮಾಡೋಣ. ಡಬಲ್ ಬಾಯ್ಲರ್ ಮಾಡಿ ಆದಮೇಲೆ ನಾನು ಪೌಡರ್‌ನ ಹಾಕ್ಕೋತೀನಿ. ಅದಕ್ಕಿಂತ ಮೊದಲು ಹಾಕ್ಕೋಬಾರ್ದು. ಸೊ, ಆದಮೇಲೆ ಹಾಕ್ಕೊಂಡಾಗಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ, ಡೈರೆಕ್ಟಾಗಾದರೂ ನೀವು ಪೌಡರ್‌ನ ಹಾಕ್ಕೊಳ್ಬೋದು, ಅಥವಾ ಅದನ್ನು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಆದರೂ ಹಾಕ್ಕೋಬೋದು. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮೆಥಡಲ್ಲಿ ಹೇಗೆ ಯೂಸ್ ಮಾಡೋದು ಪೌಡರ್ಗಳನ್ನು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡ್ಕೊಂಬರೋಣ. ಈಗ ಇದು ಮೆಲ್ಟ್ ಆಗ್ತಾ ಇದೆ. ಸೊ, ಇದ್ರದ್ದು ಬೆನಿಫಿಟ್ ಏನು ತಿಳ್ಕೊಳ್ಳೋಣ. ಇಲ್ಲಿ ನೀಮ್ ಯೂಸ್ ಮಾಡಿರೋದ್ರಿಂದ ಯಾರಿಗೆಲ್ಲ ಪಿಂಪಲ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆಲ್ಲ ಒಳ್ಳೆ ಸೊಲ್ಯೂಷನ್ ಆಗುತ್ತೆ ಈ ಸೋಪು. ಮತ್ತು ಕಲೆ ಇದ್ರೂ ಕೂಡ ಹೋಗ್ತದೆ. ಮತ್ತು ನಾವಿಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್‌ನ ಯೂಸ್ ಮಾಡಿದ್ದೀನಿ ಅಂದ್ನಲ್ಲ, ಅದು ಬಂದುಬಿಟ್ಟು ಹನಿ ಯೂಸ್ ಮಾಡಿದ್ದೀನಿ. ಹನಿ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ಹನಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರ್ತದೆ. ಸೊ, ಅದು ನಿಮ್ಮ ಪಿಂಪಲ್ ಹೋಗೋಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಒಳ್ಳೆ ಇನ್ಫ್ಲಮೇಟ್ರಿ ಆಗಿ ಕೂಡ ವರ್ಕ್ ಆಗ್ತದೆ. ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ಸ್ಕಿನ್‌ಗೆ. ಸೊ, ಹಾಗಾಗಿ ಇಲ್ಲಿ ನಾನು ಹನಿ ಯೂಸ್ ಮಾಡಿದ್ದೀನಿ. ಸೊ, ಇವತ್ತಿನ ಒಂದು ರೆಸಿಪಿಯಲ್ಲಿ ಗ್ಲಿಸರಿನ್ ಸೋಪ್ ಬೇಸು ಮತ್ತು ನೀಮ್ ಪೌಡರು, ಹನಿ, ಫ್ರೆಗ್ರೆನ್ಸ್ ಇಷ್ಟನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ನೋಡೋಣ, ಆಲ್ಮೋಸ್ಟ್ ಅಲ್ಲಿ ಮೆಲ್ಟ್ ಆಗಿದೆ. ಈಗ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಏಕೆಂದರೆ ಒಂದು ಸಾಲಿಡ್ ಆಗಿರೋ ಚೆನ್ನಾಗಿರೋ ಬಾರ್ ಬರಬೇಕಲ್ಲ, ನೀವು ಮಾಡಿದಾಗ್ಲೂ ನಿಮಗೆ ಯೂಸ್ ಮಾಡೋಕ್ಕದು ಚೆನ್ನಾಗಿರಬೇಕು, ಒಳ್ಳೆ ಎಫೆಕ್ಟಿವ್ ಆಗಿರಬೇಕಲ್ವ. ಸೊ, ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಮೆಲ್ಟ್ ಆಗಿದೆ. ಅದಕ್ಕೆ ಇವಾಗ ನಾವು 2 ಗ್ರಾಮ್ ತಗೋತಿದ್ವಿ. ಅಂದರೆ 100 ಗ್ರಾಮ್ ಸೋಪ್ ಬೇಸಿಗೆ 2 ಗ್ರಾಮ್ ಪೌಡರ್‌ನ ತಗೋತಿದ್ದೀನಿ. ಇವತ್ತು ನಾನು ಪೌಡರ್‌ನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮೆಥಡಲ್ಲಿ ಹೇಗೆ ಹಾಕೋದು ಅಂತಲೂ ಕೂಡ ತೋರಿಸ್ತೀನಿ. ಸೊ, ಆಗ ಲಮ್ಸ್ ಅಷ್ಟೊಂದು ಬರಲ್ಲ. ಈಗ ನೀವು ತುಂಬ ಲಮ್ಸ್ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ನೀವು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಗಂಟು ಗಂಟು ಹಾಗೆ ಉಳಿದಾಗ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೋಪು. ಸೊ, ಇನ್ನೊಂದು ಮೆಥಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಆ ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅದಾದಮೇಲೆ ಒಂದು 1/4 ಟೀ ಸ್ಪೂನು ಹನಿ ತಗೋತಾ ಇದ್ದೀನಿ. ಸೊ, ಹನಿ ತಗೊಂಡು ಅದನ್ನು ಹಾಕ್ಕೊಳ್ಬಿಡೋಣ. ಅದಾದಮೇಲೆ ನಾವು ಫ್ರೇಗ್ರೆನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ವಿಟಮಿನ್ ಏನೂ ಹಾಕಿಲ್ಲ, ಬಿಕಾಸ್ ಹನಿ ಹಾಕಿದ್ದೀನಲ್ಲ. ಸೊ, ಹಾಗಾಗಿ ಫ್ರೇಗ್ರೆನ್ಸ್ ಆಯಿಲ್ ಒಂದು 5ರಿಂದ 6 ಡ್ರಾಪ್ಸ್ ಆದರೆ ನಿಮಗೆ ಸಾಕು. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಂಬ ಸ್ಮೆಲ್ಲಾಗಿರಬೇಕು ಸೋಪು ಅಂದರೆ ಇನ್ನೊಂದು 2, 3 ಹನಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡಿ ಅದನ್ನು ಮೋಲ್ಡ್‌ಗೆ ಹಾಕೋಣ. ಈಗ ನೋಡಿ, ಮೋಲ್ಡ್‌ಗೆ ಹಾಕಿದ್ದೀವಿ. ಮೇಲ್ಗಡೆ ತುಂಬ ಬಬಲ್ ಬಂದಿದೆ, ಫಾರ್ಮೇಷನ್ಸ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೆ, ಈ ಥರ ಬಬಲ್ ಫಾರ್ಮೇಷನ್ ಆಗಬಾರ್ದು ಅಂದರೆ ರಬ್ಬಿಂಗ್ ಆಲ್ಕೋಹಾಲ್ ಅಂತ ಸಿಗುತ್ತೆ, ಅದನ್ನು ನಾವು ಸ್ಪ್ರೈ ಮಾಡಿದರೆ ಅದು ಆಗಲ್ಲ. ಇವಾಗ ನಿಮಗೆ ತೋರಿಸ್ತೀನಿ ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅಂತ. ಈಗ ನೋಡಿ, ರಬ್ಬಿಂಗ್ ಆಲ್ಕೋಹಾಲ್ ಹೊಡೆದ ತಕ್ಷಣವೇ ಸೊ, ಬಬಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸೊ, ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಿದೆ. ಇದನ್ನು ಇವಾಗ ಒಂದು 30 ಟು 40 ಮಿನಿಟ್ಸು ಹಾಗೆ ಬಿಡೋಣ. ಹಾಗೆ ಬಿಟ್ಟಾದಮೇಲೆ ಅದು ಹಾರ್ಡ್ ಆಗುತ್ತೆ. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಒಂದು 30 ನಿಮಿಷ ಬಿಟ್ಟಿದ್ದೀನಿ. ನೀಟಾಗಿ ಹಾರ್ಡ್ ಆಗಿದೆ. ತುಂಬ ಚೆನ್ನಾಗಿರೋ ಒಂದು ಬಾರ್ ಸೂಪರಾಗಿ ಬಂದಿದೆ. ಸೊ, ಇದನ್ನು ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ. ನೊರೆ ಬರುತ್ತಾ ಇಲ್ವಾ, ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಲಾಸ್ಟ್ ಟೈಮು ಕೂಡ ತೋರಿಸಿದ್ದೆ. ಮಾತ್ರ ಬಾರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪಿಂಪಲ್ ಇದೆ ಅವ್ರು ಯೂಸ್ ಮಾಡಿ. ಡಸ್ಟಿಂದ ಬಂದವರೆಲ್ಲ ಯೂಸ್ ಮಾಡಿ, ಒಳ್ಳೆ ವರ್ಕ್ ಆಗ್ತದೆ. ನೋಡಿ, ಜಸ್ಟ್ ಹ್ಯಾಂಡ್‌ಗೆ ಹಾಕಿದೆ, ತುಂಬ ನೊರೆ ಬರ್ತಿದೆ, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಯೂಸ್ ಮಾಡಿ. ಅದೇ ರೀತಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಕಂಟೆಂಟ್‌ನ ಬೇರೆಯವ್ರಿಗೂ ಶೇರ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್‌ನು ವೈರಲ್ ಮಾಡಿ, ನಮಗೂ ಹೆಚ್ಚು ಸಬ್ಸ್ಕ್ರೈಬರ್ ಬರಲಿ. ಸೊ, ಆವಾಗ ನಾವು ಕಂಟೆಂಟ್ ಹಾಕೋಕ್ಕೆ ನಮಗೂ ಕೂಡ ತುಂಬ ಖುಷಿ ಆಗ್ತದೆ. ಸೊ, ಅವಾಗ ಹೊಸ ಹೊಸ ಕಂಟೆಂಟನ್ನು ಹಾಕ್ತೀವಿ. ನೀವು ನೋಡಿಕೊಂಡು
ಮಾಡ್ಕೊಳ್ಳಿ. ಈಗ ನೋಡಿ ಬಾರು ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್.